ಕ್ಯಾನ್ಸರ್ ರೋಗ ಇತ್ತೀಚೆಗೆ ಅನೇಕರನ್ನ ಬಾಧಿಸ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡಕ್ಕೆ ಮಾರಕವಾಗಿದೆ ಈ ಮಹಾಮಾರಿ ಕ್ಯಾನ್ಸರ್. 4 ತಿಂಗಳಿನಲ್ಲೇ ಬರೋಬ್ಬರಿ 371 ಮಂದಿಯಲ್ಲಿ ಕ್ಯಾನ್ಸರ್ ಪತ್ತೆಯಾಗಿದೆ. ಗೃಹ ಆರೋಗ್ಯ ಯೋಜನೆ ತಪಾಸಣೆಯ ಸಂದರ್ಭದಲ್ಲಿ ಸ್ಫೋಟಕ ಸತ್ಯ ಬಹಿರಂಗವಾಗಿದೆ. 30 ವರ್ಷ ಮೇಲ್ಪಟ್ಟವರಿಗೆ ಮಾರಕ ಕ್ಯಾನ್ಸರ್ ಅಟ್ಯಾಕ್ ಆಗ್ತಾ ಇದೆ. ಬಿಪಿ, ಶುಗರ್ ಜೊತೆಗೆ ಈ ಜೀವಹಾನಿ ಕ್ಯಾನ್ಸರ್ ಕೂಡ ಒಕ್ಕರಿಸ್ತಾ ಇದೆ. ದಕ್ಷಿಣ ಕನ್ನಡದಲ್ಲೇ 183 ಮಂದಿಗೆ ಬಾಯಿಯ ಕ್ಯಾನ್ಸರ್ ಬಂದಿರೋದು, 123 ಮಂದಿಗೆ ಸ್ತನ ಕ್ಯಾನ್ಸರ್, 65 ಮಂದಿಗೆ ಗರ್ಭಕಂಠ ಕ್ಯಾನ್ಸರ್. ಆಹಾರ ಪದ್ಧತಿ ದುಶ್ಚಟಗಳಿಗೆ ಯುವ ಜನತೆ ಬಲಿಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕ್ಯಾನ್ಸರ್ ರೋಗವೂ ಕೂಡ ಜಾಸ್ತಿ ಆಗ್ತಾ ಇದೆ. ರೋಗಿಗಳು ಏಕಾಏಕಿ ಏರಿಕೆ ಕಂಡು ಬರ್ತಾ ಇರೋದು. ಈಗ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಮಂಗಳೂರಿನಲ್ಲೇ ಕಿದ್ವಾಯಿ ಜಯದೇವ ಆಸ್ಪತ್ರೆ ತೆರೆಯೋದಿಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ವೆನ್ಲಾಕ್ ಆಸ್ಪತ್ರೆ ಆವರಣದಲ್ಲೇ ಕ್ಯಾನ್ಸರ್ ಘಟಕ ಸ್ಥಾಪನೆಗೆ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಜಿಲ್ಲಾ ಆರೋಗ್ಯಾಧಿಕಾರಿ ಜನರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ತಿಮ್ಮಯ್ಯ ಈ ಕುರಿತಾಗಿ ಮಾತನಾಡಿದ್ದಾರೆ. ಯುವ ಜನತೆಗೆ ಸ್ಪೆಷಲ್ ಆಗಿ ಅಲರ್ಟ್ನೆಸ್ ಕೊಟ್ಟಿದ್ದಾರೆ, ಎಚ್ಚರದಿಂದಿರಿ ಅಂತ ಹೇಳಿದ್ದಾರೆ. 30 ವಯಸ್ಸಿಗಿಂತ ಮೇಲ್ಪಟ್ಟವರಲ್ಲಿ ಅದರಲ್ಲಿ 30ರಷ್ಟು ಈ ವ್ಯಕ್ತಿಗಳಲ್ಲಿ ಅಸಾಂಕ್ರಾಮಿಕ ರೋಗಗಳು ಹೆಚ್ಚಿಗೆ ಆಗ್ಬೋದು ಅನ್ನೋ ಅನುಮಾನದ ಮೇಲೆ ಈ ಸರ್ವೆ ಕಾರ್ಯವನ್ನು ರಾಜ್ಯ ಮಟ್ಟದಲ್ಲಿ ಮಾಡಲಿದ್ದಾರೆ. ಗೃಹ ಆರೋಗ್ಯ ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ. ಇದರಲ್ಲಿ ವಿವಿಧ ಹಂತಗಳಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ. ಮೊದಲು ನಮ್ಮ ಆಶಾ ಕಾರ್ಯಕರ್ತರು ಕ್ಷೇತ್ರ ಮಟ್ಟಕ್ಕೆ ಹೋದಾಗ ಭೇಟಿಯನ್ನು ಮಾಡಿ ಕ್ಷೇತ್ರ ಮಟ್ಟದಲ್ಲಿ ಅಲ್ಲಿ ಈ ವಯೋಮಾನದವರಿಗೆ ಒಂದಷ್ಟು ಅರಿವನ್ನು ಮೂಡಿಸಿ ಅವರಿಗೆ ಒಂದು ನಿಗದಿತ ನಮೂನೆಯನ್ನು ಕೊಡಲಾಗಿರುತ್ತೆ. ಈ ನಮೂನೆಯ ಆಧರಿಸಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಪ್ರಶ್ನೆಯನ್ನು ಕೇಳಿ ಅದರ ಬರುವ ಉತ್ತರವನ್ನು ಆಧರಿಸಿ ಅವರಿಗೆ ಇನ್ನೊಂದಷ್ಟು ಹೆಚ್ಚಿನ ತಪಾಸಣೆ ಬೇಕು ಅನ್ನಿಸಿದರೆ ಸಮುದಾಯ ಆರೋಗ್ಯ ಅಧಿಕಾರಿಗಳು ನಮ್ಮ ಎಲ್ಲ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು ಇದ್ದಾರೆ, ಅಲ್ಲಿ ಬರ್ತಾರೆ. ಮತ್ತು ಅಲ್ಲಿ ಅವರು ಇನ್ನೊಂದಷ್ಟು ಪರೀಕ್ಷೆಗೆ ಒಳಪಡಿಸಿ ಅವ್ರಿಗೂ ಇನ್ನೊಂದಷ್ಟು ಖಚಿತತೆ ಬೇಕು ಅಂತ ಹೇಳಿ ಅವ್ರಿಗೆ ಅನಿಸಿದರೆ ಅವರಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಅವ್ರನ್ನ ಕಳಿಸಲಾಗುತ್ತೆ. ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವಿವಿಧ ಲಭ್ಯ ಪರೀಕ್ಷೆಗಳನ್ನು ಮಾಡಿ ಅವರಿಗೆ ಪರೀಕ್ಷೆಗೆ ಒಳಪಡಿಸಿ ಅವರಿಗೆ ಈ ಅಧಿಕ ಒತ್ತಡ ಇದೆಯೇ, ಸಕ್ಕರೆ ಕಾಯಿಲೆ ಇದೆಯೇ, ಅಥವಾ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಬಾಯಿಯ ಕ್ಯಾನ್ಸರ್, ಮಹಿಳೆಯರ ಸ್ತನದ ಕ್ಯಾನ್ಸರ್ ಹಾಗೂ ಗರ್ಭಕಂಠದ ಕೊರಳಿನ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಏರಿಕೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ತೆರೆಯೋದಿಕ್ಕೆ ಲಾಭಿಗಳು ನಡೀತಾ ಇದೆಯಾ? ಕಿದ್ವಾಯಿ ಜಯದೇವ ಘಟಕ ತಡೆಯೋದಿಕ್ಕೆ ಖಾಸಗಿ ಲಾಭಿ ಏನಾದರೂ ನಡೀತಾ ಇದೆಯಾ? ಸರ್ಕಾರಿ ಕ್ಯಾನ್ಸರ್ ಹೃದ್ರೋಗ ಘಟಕಗಳ ಸ್ಥಾಪನೆಗೆ ತಡೆ. ಖಾಸಗಿ ಆಸ್ಪತ್ರೆಗಳ ಲಾಭಿಯಿಂದ ಈ ಯೋಜನೆ ನೆನೆಗುದಿಗೆ ಬಿತ್ತ ಅನ್ನುವಂತಹ ಪ್ರಶ್ನೆ ಈಗ ನಾಯಕರ ಮೂಲಕ ಸರ್ಕಾರಿ ಘಟಕ ತೆರೆಯದಂತೆ ಒತ್ತಡ ಹಾಕಲಾಗ್ತಾ ಇದೆಯಂತೆ. ಯಾರು ಅಡ್ಡಿಪಡಿಸೋದಕ್ಕೆ ಆಗಲ್ಲ, ಸರ್ಕಾರಿ ಆಸ್ಪತ್ರೆ ಆರಂಭ ಆಗಲಿದೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ UT ಖಾದರ್ ಅವರು. ಶೀಘ್ರದಲ್ಲೇ ಆಸ್ಪತ್ರೆ ಘಟಕ ಆಗಲಿದೆ ಅಂತ ಹೇಳ್ತಾರೆ. ಈ ಹಿಂದೆ ಜಯದೇವ ಬರೀ ಬೆಂಗಳೂರಲ್ಲಿ ಮಾತ್ರ ಇತ್ತು. 2014 ಇದರಲ್ಲಿ ಬಹುಶಃ ಮತ್ತೆ ನಾವು ಅಲ್ಲಿ ಅದನ್ನು ಮೈಸೂರಲ್ಲಿ ಪ್ರಾರಂಭ ಆಯಿತು, ಮತ್ತು ಗುಲ್ಬರ್ಗದಲ್ಲಿ ಪ್ರಾರಂಭ ಆಯಿತು. ಯಾಕಂತ ಅವತ್ತು ಚರ್ಚೆ ಮಾಡುವಾಗ ಮಂಗಳೂರು ಕಡೆ ನಾವು ಚರ್ಚೆ ಮಾಡಿರ್ತಾರೆ. ಮಂಗಳೂರಲ್ಲಿ ಭಾಳಷ್ಟು ಇವತ್ತು ಹಾಸ್ಪಿಟಲ್ಸ್ ಇವತ್ತಿದೆ, ಎಲ್ಲಿ ಪ್ರೈವೇಟ್ ಇರಲಿ ಗೌರ್ಮೆಂಟ್ ಇರಲಿ, ಒಟ್ಟಾಗಿ ಭಾಳಷ್ಟು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧ ಭಾಳಷ್ಟು ಇದೆ. ಗುಲ್ಬರ್ಗದಲ್ಲಿ ಪ್ರೈವೇಟು ಇಲ್ಲ, ಗೌರ್ಮೆಂಟು ಇಲ್ಲ, ಅವರೆಲ್ಲ ಹೈದರಾಬಾದಿಗೆ ಹೋಗ್ತಿರೋದು ಇದ್ದದ್ದು, ಒಂದು ಕೂಡ ಆಸ್ಪತ್ರೆ ಇರಲಿಲ್ಲ. ಸೊ ಮಂಗಳೂರಿನಲ್ಲಿ ಇವತ್ತು ಜಯದೇವ ಮತ್ತು ಕಿದ್ವಾಯಿ ಮತ್ತು ನಿಮ್ಯಾನ್ಸ್ ಇವತ್ತು ಪ್ರಾರಂಭ ಮಾಡಿದರೆ ಬರೀ ಮಂಗಳೂರಿಗೆ ಕರಾವಳಿಗೆ ಮಾತ್ರ ಅಲ್ಲ, 7-8 ಡಿಸ್ಟ್ರಿಕ್ಟ್ಸ್ಗೆ ಅದರ ಇವತ್ತು ಪ್ರಯೋಜನ ಇವತ್ತು ಆಗ್ತದೆ. ಅಷ್ಟೇ ಅಲ್ಲ, ಕೆಲವೊಂದು ಎಲ್ಲರಂತಲ್ಲ, ಮತ್ತು ನಾನು ಎಲ್ಲ ಖಾಸಗಿ ಆಸ್ಪತ್ರೆ ನಾವು ಅದನ್ನು ದೋಷಿಸಲಿಕ್ಕೂ ಆಗೋದಿಲ್ಲ. ಯಾಕೆ ಎಕ್ವಿಪ್ಮೆಂಟ್ ಅದೆಲ್ಲ ಕೂಡ ಇವತ್ತು ಜಾಸ್ತಿ ಆಗಿದೆ. ಇದ್ದಾದರೆ ಗೌರ್ಮೆಂಟ್ ಎಲ್ಲ ಕೊಡುವಂಥದ್ದು, ಅದರ ರೇಟ್ ಕಡಿಮೆ ಇರ್ತದೆ ಇದರಲ್ಲಿ. ಸೊ ಆಟೋಮೆಟಿಕ್ ರೇಟ್ ಕೂಡ ಬ್ಯಾಲೆನ್ಸ್ ಆಗ್ತದೆ. ಇವತ್ತು ಲಾಬಿಯಿಂದಾಗಿ ಇಂಥ ಒಂದು ಬರೋದಕ್ಕೆ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.